ಹಾಯ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಬಂದಿದ್ದೀವಿ ಒಂದು ಇವತ್ತು ಡಾಗ್ ಸ್ಟೋರಿ ತಗೊಂಡು. ನೋಡಿ, ಇಷ್ಟಪಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ರೂಪಿ ನಾವು ಹೋಗ್ತಾ ಇದೀವಿ ಹೊಲಕ್ಕೆ. ಆದರೂ ಇದು ನೋಡಿ ಹಿಂದೆ ಇದೆಯಲ್ಲ, ಖಾಲಿ ಒನ್ ಟೈಮ್ ಊಟ ಹಾಕೋದು ಅಷ್ಟೇ ಇದೆ. ಪಾಪ ಬೀದಿ ನಾಯಿ ಅಂತ ಎಲ್ಲ ಕಲ್ಲು ಹೊಡೆದು ಓಡಿಸ್ತಾ ಇರ್ತಾರೆ. ಆದರೂ ಅದು ನನ್ನ ಹಿಂದೆಲೇ ಬರ್ತದೆ. ನೋಡಿ ಹೆಂಗೆ ಬರ್ತಾ ಇದೆ. ನಾವು ಹೋಗೋವರೆಗೂ ಹೋಗಲ್ಲ ಅದು. ಅಲ್ಲೇ ಕುಂತದೆ, ಅಲ್ಲೇ ಇರ್ತದೆ. ನಾನು ಎಲ್ಲಿರ್ತೀನಿ ಅಲ್ಲೇ ಬಂದು ಕುಂತದೆ. ಮನುಷ್ಯಂಗೆ ನಿಯತ್ತಿಲ್ಲ, ಆದರೂ ನಾಯಿಗೆ ಪಾಪ ಅದು ಒಂದು ಪತ್ತು ಊಟಕ್ಕೋಸ್ಕರ ಎಷ್ಟು ನೋಡಿ ಹೋಗ್ತಾ ಇದೆ. ಮತ್ತೆ ಹೋಗಲು ಕುಂತದೆ. ಹಾಂ, ಏನಂತೀ ರೂಪಿ ಈ ಕಡ್ಡಿ ಕೂಯ್ಯನೋ ಸ್ವಲ್ಪ. ರೂಪಿ ಬಂದು ರೂಪಿ. ಹೋಗಲ್ಲ. ಏಯ್, ಅದ್ರ ಮೇಲೆ ಮನೆ ಕತ್ತಾ ಇದೆಯಲ್ಲ. ಹಾಂ, ಅದೇ ಎದ್ದೇಳ್ತಾನೆ ಇಲ್ಲ. ಹೆಂಗೆ ನೋಡಿ, ಎದ್ದೇಳ್ತಾನೆ ಇಲ್ಲ. ಎದ್ದೇಳು, ಯಾಕೆ ನಾಚಿಕೆತಿಲ್ಲಕ್ಕೆ? ಹಾಂ, ನಾಚಿಕೆ ಹಾಂ, ನಾಚಿಕೆ ಕರಿಗೆ. ಎದ್ದೇಳು, ಹೊಲ್ತ ಮನೆಗೆ ಹೋಗೋಣ. ಎದ್ದೇಳು. ಕಣ್ಣು ಮುಚ್ಕತ್ತದೆ, ಮಕ್ಕ ಮುಚ್ಕತಾ ಇದೆ. ಮಕ್ಕವ ನೋಡಿ, ಇಲ್ಲಿ ನೋಡು, ನೀನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಲಾ? ಏ ರೂಪಿ ನೋಡು, ರೂಪಿ ನೋಡಿ ಮನೆಗೂ. ಎದ್ದೇಳು ನೋಡು, ಎದ್ದೇಳು ಅಂದ್ರೆ ಮನೆ ಕತ್ತ ಅದೇ. ಬೇಡ ಹೋಗೋದು ಬೇಡ ಅಂತ ಅದು. ನೋಡಿ ಹೆಂಗೆ ಮನೆ ಕತ್ತಾ ಇದೆ. ಹೋಗೋಕ್ಕೆ ರೆಡಿ ಇಲ್ಲ ಮನೆಗೆ. ಜೋಳ ಕಡ್ಡಿ ಮೇಲೆ ಮನೆ ಕೆಳಗೆ ಒದ್ದಾಡ್ತಾ ಇದೆ. ಏನಂತೀರ? ಮನ್ಸಿಂಗಿಲ್ಲ ನಿಯತ್ತು, ಆದರೆ ನಾಯಿಗೆ ನಿಯತ್ತು ಯಾರಿಗೂ ಇಲ್ಲ. ಎದ್ದೇಳಿಸಿರು ಹೇಳ್ತಾ ಇಲ್ಲ, ಸುಮ್ಮನೆ ನಾನು ಪುಟ ತಿಂತಾರೆ. ಏನಂತೀರ? ಇದು ನಾನು, ಇದು ನಾಯಿ. ಏನಂತೆ? ಮನ್ಸಿಂಗಿಲ್ಲ ನಿಯತ್ತು ಆದರೂ ಇದೆ. ಇದು ನೋಡಿ, ಜೋಳ ಕಡ್ಡಿ ಮೇಲೆ ಮನೆ ಕಣಿದೆ. ಚಲ್ ರೀ.